ಎಲ್ರಿಗೂ ನಮಸ್ಕಾರ. ಇವತ್ತಿನ ವಿಡಿಯೋಗೆ ಸ್ವಾಗತ. ಯುಗಾದಿ ಹಿಂದಿನ ದಿನದ್ದು ಇದು ನಾನು ವಿಡಿಯೋ ಮಾಡ್ತಾ ಇರೋದು. ಯುಗಾದಿ ಹಬ್ಬಕ್ಕೆ ಸ್ವಲ್ಪ ಶಾಪಿಂಗಿಗೆ ಹೋಗ್ತಾ ಇದ್ದೆ. ಶಾಪಿಂಗಿಗೆ ಹೋಗ್ತಾನೆ ಅಲ್ಲೊಂದು ಕಲ್ಯಾಣ ಮಂಟಪದಲ್ಲಿ ಮದುವೆ ನಡೀತಾ ಇತ್ತು. ಇಲ್ಲಿ ಯು ಪಿಯಲ್ಲಿ ಸಂಜೆ ಅಂದರೆ ನೈಟು ಇಲ್ಲಿ ಮದುವೆ ನಡೆಯೋದು. ಸಂಜೆ ಹುಡುಗನ್ನ ವೆಲ್ಕಮ್ ಮಾಡೋದು ಈ ರೀತಿ ಇರುತ್ತೆ. ಅದ್ರ ಮೆರವಣಿಗೆನೂ ಕೂಡ ಬರ್ತಾ ಇತ್ತು. ನೋಡ್ತಾ ತುಂಬ ಖುಷಿಪಟ್ವಿ. ಮೊದಲಿಗೆಲ್ಲ ಕುದುರೆ ಮೇಲೆ ಬರೋರು, ಇವಾಗ ಕುದುರೆ ರಥದಲ್ಲಿ ಬರ್ತಾರೆ. ಇದನ್ನೆಲ್ಲ ನೋಡಿಕೊಂಡು ಸ್ವಲ್ಪ ಎಂಜಾಯ್ ಮಾಡ್ತಾ ಮಾರ್ಕೆಟ್ ಕಡೆ ಹೊರಟ್ವಿ ನಾವು. ಮಾರ್ಕೆಟ್ ಕಡೆ ಹೊರಟ ತಕ್ಷಣವೇ ನನಗೆ ಸ್ವಲ್ಪ ಮೇಕಪ್ ಸಾಮಾನು ಬೇಕಾಗಿತ್ತು. ಸ್ಟಿಕ್ಕರು ಮತ್ತು ಮೇಲ್ ಪಾಲಿಶು, ಹಬ್ಬಕ್ಕೆ ಮೆಹಂದಿ ಕೂಡ ಬೇಕಾಗಿತ್ತು. ಅದೇ ಇದರಲ್ಲಿ ಸ್ವಲ್ಪ ಇಲ್ಲಿ ಬ್ಯೂಟಿಷಿಯನ್ಸ್ ಅವ್ರು ಬಂದಿದ್ದರು ಮದುವೆಗೆ ಜ್ಯುವೆಲ್ರಿ ಕಲೆಕ್ಷನ್ ಮಾಡೋಕ್ಕೆ. ಇದು ಬಾಡಿಗೆ ಕೊಡೋದು. ತುಂಬ ಹ್ಯಾವಿ ಇತ್ತು. ಇದು ಮದುವೆಯಲ್ಲಿ ಯಾವ ರೀತಿ ಹಾಕೋತಾರೆ ಏನಪ್ಪ ಗೊತ್ತಿಲ್ಲ. ಒಂದು 2-3 kg ಅಂತ ಇತ್ತು ಒಂದು ನೆಕ್ಲೇಸು. ಅದನ್ನೆಲ್ಲ ನೋಡಿಬಿಟ್ಟು ಸೈಡಿಗೆ ಇಟ್ಟು ನಾನು ನನ್ನ ಐಟಮ್ಸ್ ಏನೇನು ಬೇಕಾಗಿತ್ತು ಅದನ್ನು ತೊಗೊಂಡೆ. ಅದಾದಮೇಲೆ ಇಲ್ಲಿ ಕೊರಿಯರ್ ಅವ್ರದ್ದು ಯೂಸ್ ಮಾಡೋ ಅಂಥ ಮೇಕಪ್ಪು ಆದಮೇಲೆ ಫಿನಿಶ್ ಆದಮೇಲೆ ಇದನ್ನು ಅಪ್ಲೈ ಮಾಡೋದಂತೆ. ತುಂಬ ಶೈನಿಂಗಾಗಿ ಕಾಣುತ್ತೆ ಅಂತ ಹೇಳ್ತಾಯಿದ್ರು. ಅದನ್ನೇನು ತೊಗೊಳ್ಳಿಲ್ಲ. ಅದಾದಮೇಲೆ ಇಲ್ಲಿ ಯು ಪಿಲಿ ತುಂಬ ಸೆಕೆ ಇರೋದ್ರಿಂದ ಸ್ವಲ್ಪ ನನಗೆ ಕಾಟನ್ ಬ್ಯಾಡ್ಶೀಟ್ ಬೇಕಾಗಿತ್ತು. ಅದನ್ನು ಕೂಡ ಪರ್ಚೇಸ್ ಮಾಡಿಕೊಂಡು ಆಮೇಲೆ ಇಲ್ಲಿ ಬಳೆ ಅಂಗಡಿ ಕೂಡ ಇತ್ತು. ಬಳೆ ತೊಗೊಂಡೆ. ಬಳೆ ಮಾತ್ರ ಇಲ್ಲಿ ಸ್ವಲ್ಪ ಕಮ್ಮಿ ರೇಟು, ತುಂಬ ಚೆನ್ನಾಗಿರುತ್ತೆ. ಕಲರ್ಫುಲ್ಲಾಗಿದೆ ನೋಡಿ, ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದ್ದಿದ್ದು. ಅದಾದಮೇಲೆ ನಾಳೆಗೆ ಹಬ್ಬಕ್ಕೆ ಹೂವು ಬೇಕಾಗಿತ್ತು. ಹೂವು ಕೂಡ ತೊಗೊಂಡು ಮನೆಗೆ ಬಂದು ಹೂವಿನ ಮಾಲೆನ ನಾನೇ ತಯಾರು ಮಾಡ್ತಾಯಿದ್ದೆ. ಇಲ್ಲಿ ಹೂವಿನ ಮಾಲೆ ಸಿಗುತ್ತೆ, ಅದರಲ್ಲಿ ಚೆಂಡು ಹೂವು ಜಾಸ್ತಿ ಮಿಕ್ಸ್ ಮಾಡಿ ಮಾಡ್ತಾರೆ. ಹಾಗಾಗಿ ನಾನು ಇಲ್ಲಿ ತೊಗೊಳ್ಳೋದಿಲ್ಲ, ಹಿಂಗೆ ಸಪ್ರೇಟಾಗಿ ತೊಗೊಂಡು ಮನೆಯಲ್ಲೇ ಬಂದು ಈ ಥರ ಮಾಲೆ ಮಾಡ್ಕೊಳ್ತೀನಿ ನಾನು. ಎಲ್ರಿಗೂ ಶುಭೋದಯ. ಯುಗಾದಿ ಹಬ್ಬದ ಆರ್ಥಿಕ ಶುಭಾಶಯಗಳು ಎಲ್ಲರಿಗೂ. ಬೆಳಗ್ಗೆ ವಾತಾವರಣ ಫುಲ್ಲು ಕೋಲ್ಡಾಗಿತ್ತು. ಆಮೇಲೆ ಮಳೆ ಕೂಡ ಬಂದಿತ್ತು ನೈಟೆಲ್ಲ. ಬೆಳಗ್ಗೆನೂ ಸ್ವಲ್ಪ ಬರ್ತಾ ಇತ್ತು. ಅದಾದಮೇಲೆ ಇಲ್ಲಿ ಪಕ್ಷಿಗಳು ತುಂಬ ಮಾತಾಡ್ತಾ ಇದ್ವು, ಅಷ್ಟು ಸೌಂಡು ಮಾಡ್ತಾಯಿದ್ವು. ಅಲ್ಲಿ ಕೂತ್ಕೊಂಡು ನೋಡಿ ತುಂಬ ಗುಬ್ಬಿಗಳು, ಇವು ಗುಬ್ಬೆನೇ ತುಂಬಾ ಸೌಂಡ್ ಮಾಡ್ತಾಯಿದ್ವು. ಇದನ್ನು ನೋಡಿ ಎಂಜಾಯ್ ಮಾಡ್ತಾ ಮನೆ ಕೆಲಸ ಎಲ್ಲ ಮುಗಿಸ್ಕೊಂಡು ರಂಗೋಲಿ ಎಲ್ಲ ಹಾಕಿ ಪೂಜೆ ಕೂಡ ಮುಗಿಸ್ಕೊಂಡೆ ನಾನು. ಬೇಗ ಕೆಲಸ ಎಲ್ಲ ಬೇಗ ಎದ್ದಿರೋದ್ರಿಂದ ಬೇಗನೆ ಎಲ್ಲ ಕೆಲಸ ಮುಗೀತು. ಪೂಜೆ ಕೂಡ ಮುಗೀತು. ಮಕ್ಕಳೆಲ್ಲ ಬ್ರೇಕ್ಫಾಸ್ಟ್ ಮಾಡಿ ಆದಮೇಲೆ ಮೈರಾ ಕಲರ್ ಕ್ಯಾಂಡಿ ತಿಂತೀನಮ್ಮ ಅಂದ್ಲು. ಅವಳಿಗೆ ತಿನ್ಲಿಕ್ಕೆ ಕೊಟ್ಟು ನಾನು ಅಡುಗೆ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಲಿಕ್ಕೆ ಹೋದೆ. ನಾನು ಅಡುಗೆನ ಫಸ್ಟು ಬೇವು ಮಾಡೋಣ ಅಂದ್ಕೊಂಡು ಬೇವು ಮಾಡ್ತಾಯಿದ್ದೀನಿ. ನಮ್ಮ ಕಡೆ ಎಲ್ಲ ಈ ರೀತಿ ಬೇವು ಮಾಡ್ತಾರೆ. ಅದೇ ರೀತಿಯೇ ನಮ್ಮ ಕಡೆ ಯಾವ ರೀತಿ ಮಾಡ್ತಾರೋ ಅದೇ ರೀತಿಯೇ ನಾನು ಮಾಡಿದ್ದು. ಅದಾದಮೇಲೆ ಶಾವಿಗೆಯನ್ನು ಬಸ್ಕೊಂಡು ನಾವು ಬೇವು ಮಾಡಿರ್ತೀವಲ್ಲ ಅದನ್ನು ಹಾಕ್ಕೊಂಡು ತಿನ್ನೋದು ನಮ್ಮ ಕಡೆ ಪದ್ಧತಿ. ಬೆಳಗ್ಗೆ ಏನು ತಿನ್ನಲ್ಲ ನಾವು, ಫಸ್ಟ್ ಇದನ್ನೇ ನಾವು ತಿನ್ನೋದು ಅವತ್ತು ಯುಗಾದಿ ದಿನ. ಇದನ್ನು ದೇವರಿಗೆ ನೈವೇದ್ಯ ಮಾಡಿ ಅದಾದಮೇಲೆ ಮಕ್ಕಳಿಗೆಲ್ಲ ಕೊಟ್ಟು ನಾವು ಕೂಡ ತಿಂದ್ಕೊಂಡು ಯುಗಾದಿ ಹಬ್ಬದ ಶುಭಾಶಯಗಳನ್ನು ಹೇಳುತ್ತಾ ಎಲ್ಲರಿಗೂ ಯುಗಾದಿ ಹಬ್ಬದ ಶುಭಾಶಯಗಳು. ಮೈರಂಗೆ ಫಸ್ಟ್ ಹಾಕ್ಬಿಡ್ತೀನಿ. ಅದಕ್ಕಿಂತ ಮುಂಚೆ ದೇವರಿಗೆಲ್ಲ ನೈವೇದ್ಯ ಮಾಡಿ
ಮೈರನ್ಗೆ ಫಸ್ಟ್ ನಾನು ಅವಳಿಗೆ ಏನೇ ಮಾಡಿದ್ರೂ ಫಸ್ಟ್ ಅವಳಿಗೇ ಕೊಡೋದು. ಅದಾದಮೇಲೆ ನಾವೆಲ್ಲ ತಿಂದ್ವಿ. ಮೈರನು ತಿಂತಾ ಇದ್ದಾಳೆ. ಸ್ವಲ್ಪ ಬಿಸಿ ಇತ್ತು, ಹಾಗೆ ತಾನೇ ಮಾಡಿದ್ನಲ್ಲ, ಹಾಗಾಗಿ. ಅದಾದಮೇಲೆ ಅವಳು ತಿಂದ್ಕೊಂಡು ಆಟ ಆಡಲಿಕ್ಕೆ, ಇವತ್ತು ಕ್ಲೈಮೇಟು ತುಂಬ ಕೋಲ್ಡಾಗಿರೋದ್ರಿಂದ ಅವಳಿಗೆ ತುಂಬ ಇಷ್ಟ ಆಗಿದೆ. ಯಾಕಂದರೆ ಒಂದು ವಾರದಿಂದ ತುಂಬ ಬಿಸಿಲಿರೋದ್ರಿಂದ ಅವಳು ಹೊರಗಡೆನೇ ಹೋಗ್ತಾ ಇರಲಿಲ್ಲ ಆಟ ಆಡಲಿಕ್ಕೆ. ಹಾಗಾಗಿ ಮತ್ತು ಅವಳಿಗೆ ಫ್ರೂಟ್ಸು ಕೊಟ್ಟೆ ನಾನು. ಗ್ರೇಪ್ಸ್ ಇತ್ತು, ತಿಂತಾಯಿದ್ರು ಇಬ್ಬರು. ಅದಾದಮೇಲೆ ಎಲ್ಲ ಅಡುಗೆ ಕೂಡ ಮಾಡಿ ಏನು ಊಟಕ್ಕೆ ವೇಟ್ ಮಾಡ್ತಾಯಿದ್ವಿ ಯಜಮಾನ್ರನ್ನ. ಅದರ ಗ್ಯಾಪಲ್ಲಿ ಗ್ರೇಪ್ಸನ್ನು ತಿಂತಾಯಿದ್ವಿ ಮೂವರು. ಬೆಳಗ್ಗೆ ಶಾವಿಗೆ ಮತ್ತು ಬೇವು ಮಾಡಿದ್ದೆ. ಮಧ್ಯಾಹ್ನಕ್ಕೆ ಕೋಸಂಬರಿ ಪಲ್ಯ, ವಡೆ ಮತ್ತು ಹೋಳಿಗೆ, ಅನ್ನ ಸಾಂಬಾರು ಇಷ್ಟು ಮಾಡಿದ್ದೆ. ಇದನ್ನು ಮಕ್ಕಳಿಗೆಲ್ಲ ಹಾಕ್ಕೊಟ್ಟು ಮನೆಯವರೆಲ್ಲ ಸೇರಿ ಊಟ ಮಾಡಿದ್ವಿ. ಯುಗಾದಿ ಹಬ್ಬ ತುಂಬ ಚೆನ್ನಾಗಿತ್ತು. ಮಿಸ್ ಮಾಡ್ಕೊತೀವಿ ನಮ್ಮ ಕರ್ನಾಟಕ ಸ್ಟೈಲ್ ಯುಗಾದಿ ಹಬ್ಬಗಳನ್ನು. ದೂರ ಇರೋದ್ರಿಂದ ಇಲ್ಲಿ ಯಾರೂ ಹಬ್ಬ ಆಚರಣೆ ಮಾಡೋದಿಲ್ಲ. ಕನ್ನಡದವರಿದ್ದರೆ ಕನ್ನಡದವರು ನಾವೆಲ್ಲ ಕೂಡಿ ಆಚರಣೆ ಮಾಡ್ತೀವಿ. ಸ್ವಲ್ಪ ಜನ ಇವಾಗ ಊರಿಗೆ ಕೂಡ ಹೋಗಿದ್ದಾರೆ. ನಮಗೆ ಹೋಗೋಕ್ಕಾಗಲಿಲ್ಲ. ಮಿಸ್ ಮಾಡ್ತೀನಿ ನಾನು ನಮ್ಮ ಕಡೆ ಸ್ಟೈಲ್ ಹಬ್ಬಗಳನ್ನು. ಅದಾದಮೇಲೆ ಸಂಜೆ ಆದಮೇಲೆ ನೋಡ್ತಾ ಇದ್ದೆ ನಾನು 6 ಗಂಟೆಗೆ 2-3 ಸಲ ಬಂದು ಚಂದಪ್ಪ ಕಾಣುತ್ತಾ ಏನೋ ಅಂತ ಹೇಳಿ ಕಾಣ್ತಾನೇ ಇರಲಿಲ್ಲ. ಲಾಸ್ಟ್ ಫೈನಲ್ ಆಗಿ ಪೂಜೆ ಮಾಡೋಣ, ಕಂಡ್ರೆ ಸರಿ, ಇಲ್ಲ ಅಂದರೆ ಇಲ್ಲ ಅಂದ್ಕೊಂಡು ಕಂಡೇ ಕಾಣುತ್ತೆ. ಕೋಶಿಶ್ ಮಾಡ್ತಾನೇ ಇದ್ದೆ ನಾನು ನೋಡಲಿಕ್ಕೆ. ಪೂಜೆ ಎಲ್ಲ ಮುಗಿಸಿ ಸ್ವಲ್ಪೊತ್ತಿಗೆ ಕೊನೆಗೆ ಸಂಜೆ ಸುಮಾರು 6:45ಕ್ಕೆ ಚಂದ್ರನ್ನ ಕಂಡ್ವಿ ನಾವು. ತುಂಬ ಎಂಜಾಯ್ ಮಾಡಿದ್ವಿ. ನಮ್ಮ ಮನೆಯವರು ಸ್ವಲ್ಪ ಮಿಸ್ ಆಗಿಬಿಟ್ರು, ಅವ್ರು ಇರಲಿಲ್ಲ ಮನೆಯಲ್ಲಿ. ನಾವು ಮೂವರೇ ಚಂದ್ರನ್ನ ನೋಡಿ ಎಂಜಾಯ್ ಮಾಡಿ ಪೂಜೆ ಎಲ್ಲ ಮುಗಿಸ್ಕೊಂಡ್ವಿ. ಹ್ಯಾಪಿ ಯುಗಾದಿ ಒನ್ಸ್ ಅಗೇನ್. ಎಲ್ರಿಗೂ ಒಳ್ಳೇದು ಮಾಡಲಿ ದೇವರು ಅಂತ ಬೇಡ್ಕೊತ ಈ ವಿಡಿಯೋನ ಇಲ್ಲೇ